ಯಜ್ಞ 3.5 ವರ್ಷದ ಪುಟ್ಟ ಮಗು. ಇನ್ನು ಈ ಪ್ರಪಂಚದ ಬಗ್ಗೆ ಅರಿವೇ ಇಲ್ಲದಂಥ ಪುಟ್ಟ ಕಂದಮ್ಮ. ತನ್ನ ಅಪ್ಪ ಅಮ್ಮನ ಜೊತೆ ಮುದ್ದಾಗಿ ಆಡ್ಕೊಂಡಿದ್ದಂಥ ಬಾಲೆ. ದಿನಾಲೂ ತನ್ನ ಅಕ್ಕಪಕ್ಕದ ಮನೆ ಸಣ್ಣ ಮಕ್ಕಳ ಜೊತೆ ಮನೆ ಅಂಗಳದಲ್ಲಿ ಆಟ ಆಡ್ಕೊತಿದ್ಲು. ದಿನ ಆಟ ಆಡ್ತಿರ್ಬೇಕಾದ್ರೆ ತನ್ನ ಮಗುವಿನ ನಗುವನ್ನು ನೋಡಿ ಖುಷಿ ಪಡ್ತಿದ್ದಂಥ ತಾಯಿ. ಆದರೆ ಅವತ್ತು ಗೊತ್ತಿರಲಿಲ್ಲ ಆ ತಾಯಿಗೆ, ನನ್ನ ಮಗುವಿನ ಮುಖದಲ್ಲಿ ಈ ನಗು ನೋಡ್ಲಿಕ್ಕೆ ನನಗೆ ಮತ್ತೆ ಸಿಗಲ್ಲ ಅಂತ. ಆ ಮಗುಗೂ ಗೊತ್ತಿರಲಿಲ್ಲ, ನನ್ನ ಅಪ್ಪ ಅಮ್ಮನ ಜೊತೆ ನಾನಿನ್ನಿರುವುದಿಲ್ಲ ಅಂತ. ಒಬ್ಬ ಪಾಪಿ ತನ್ನ ಹಠ ಮತ್ತು ದ್ವೇಷಕ್ಕೆ ಈ ಪುಟ್ಟ ಮಗುವಿನ ಮೇಲೆ ಅತ್ಯಾಚಾರ ಮಾಡಿ ಪ್ರಾಣನೇ ತೆಗೆದ್ಬಿಟ್ಟಿದ್ದ. ಮಹಾರಾಷ್ಟ್ರದ ಮಲೆಗಾಂವ್ನಲ್ಲಿ ಡೊಂಗ್ರಾಲೆ ಎನ್ನುವಂಥ ಪುಟ್ಟ ಹಳ್ಳಿ. ಯಜ್ಞನ ಕುಟುಂಬ ಇಲ್ಲಿಯೇ ವಾಸವಿರ್ತಾರೆ. ಈಕೆ ಅಪ್ಪ ಒಬ್ಬ ಫೋಟೋಗ್ರಾಫರ್ ಆಗಿರ್ತಾರೆ, ಹಾಗೂ ತಾಯಿ ಹೌಸ್ ವೈಫ್ ಆಗಿರ್ತಾರೆ. ಹಾಗೂ ಈ ಮಗುವಿಗೆ 1 ವರ್ಷದ ಸಣ್ಣ ತಂಗಿ ಸಹ ಇರ್ತಾಳೆ. ತನ್ನ ಅಜ್ಜ ಅಜ್ಜಿ ಹಾಗೂ ಇವರೆಲ್ಲರ ಜೊತೆ ಒಂದು ಪುಟ್ಟ ಮನೆಯಲ್ಲಿ ಉಳಿದುಕೊಂಡಿರ್ತಾರೆ. ಮನೆ ಅಂಗಳದ ಎದುರಿಗೆ ರಸ್ತೆ. ಈ ರಸ್ತೆ ಬದಿಯಲ್ಲೇ ಈ ಮಗು ಮತ್ತೆ ಅಕ್ಕಪಕ್ಕದ ಮನೆ ಸಣ್ಣ ಮಕ್ಕಳು ಸೇರಿ ಆಟ ಆಡ್ತಾ ಇರ್ತಾರೆ. ಆಟ ಆಡ್ತಿದ್ದ ಆ ಮಗುವಿಗೆ ಈ ಪ್ರಪಂಚದಲ್ಲಿ ಇದ್ದಂಥ ನರಭಕ್ಷಕರ ಬಗ್ಗೆ ಗೊತ್ತೇ ಇರಲಿಲ್ಲ. 16 ನವೆಂಬರ್ 2025 ಎಂದಿನಂತೆ ಈ ಮಗುವಿನ ಅಪ್ಪ ತಮ್ಮ ಕೆಲ್ಸಕ್ಕೆ ಹೋಗಿರ್ತಾರೆ. ಮಧ್ಯಾಹ್ನದ ಊಟ ಮುಗಿಸಿ ಎಲ್ಲರ ಜೊತೆಲೇ ಮಾತಾಡ್ಕೊಂಡಿದ್ದಂತೆ ಈ ಮಗು ಸುಮಾರು 3.5 ಗಂಟೆ ಸುಮಾರಿಗೆ ಹೊರಗಡೆ ಆಟ ಆಡ್ಲಿಕ್ಕೆ ಹೋಗ್ತಾಳೆ. ಆದ್ರೆ ಅವಳ ಅಮ್ಮ ಅಂದ್ಕೊಳ್ತಾರೆ, ದಿನ ಹೆಂಗೋ ಆಟ ಆಡ್ಲಿಕ್ಕೆ ಹೋಗ್ತಾಳಲ್ವಾ, ಸಂಜೆ ಬೇಗ ಬರ್ತಾಳೆ ಅಂತ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ಸೂರ್ಯ ತನ್ನ ಓಟನ ಸಮುದ್ರದೆಡೆಗೆ ಮುಂದುವರಿಸ್ತಾನೆ. ಸಂಜೆ ಆಗ್ತಾ ಬಂತು. 5 ಆದ್ರೂ ಸಹ ಈ ಪುಟ್ಟ ಮಗು ಮನೆಗೆ ಬಂದೇ ಇಲ್ಲ. ಯಾವಾಗ್ಲೂ ಬೇಗ ಬರ್ತಿದ್ಲು, ಇವತ್ತ್ಯಾಕೆ ಇನ್ನೂ ಬಂದಿಲ್ವಲ್ಲ ಅಂತ ಮಗುವಿನ ಅಮ್ಮ ಮನೆ ಅಂಗಳಕ್ಕೆ ಬರ್ತಾರೆ. ಅಂಗಳದಲ್ಲಿ ಬಂದು ನೋಡಿದ್ರೆ ಅಲ್ಲಿ ಅವ್ರ ಮಗಳು ಇಲ್ಲ, ಹಾಗೆ ಬೇರೆ ಮಕ್ಕಳು ಸಹ ಇಲ್ಲ. ಎದುರಿರುವಂಥ ರೋಡ್ ಮೇಲೆ ಎಲ್ಲ ಹೋಗಿ ಹುಡುಕ್ತಾರೆ, ಆದರೆ ಯಜ್ಞ ಸಿಗೋದೇ ಇಲ್ಲ. ಆಟ ಆಡ್ಕೊಂಡು ಮುಂದೆ ಎಲ್ಲಾದ್ರೂ ಹೋಗಿರ್ಬಹುದಂತ ಮತ್ತು ಹುಡುಕಾಡ್ಲಿಕ್ಕೆ ಶುರು ಮಾಡ್ತಾರೆ. ಮನಸ್ಸಲ್ಲಿ ಆತಂಕ ಮತ್ತು ಭಯ. ಎಷ್ಟೇ ಹುಡುಕಿದ್ರೂ ಯಜ್ಞ ಸಿಗ್ಲಿಲ್ಲ. ಊರವ್ರಿಗೆ ಹೋಗಿ ಹೇಳ್ತಾಳೆ, ನನ್ನ ಮಗಳೆಲ್ಲೂ ಕಾಣಿಸ್ತಿಲ್ಲ ಅಂತ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಸಹ ಮಾಡ್ತಾರೆ. ಪೊಲೀಸ್ ತಕ್ಷಣ ಅಲ್ಲಿಗೆ ಬರ್ತಾರೆ. ಊರಿನವರು ಮತ್ತು ಪೊಲೀಸ್ ಎಲ್ಲ ಸೇರಿ ಆ ಮಗುವನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಹುಡುಕ್ತಾ ಇರಬೇಕಾದ್ರೆ ಸಂಜೆ 6:30 ಸುಮಾರಿಗೆ ಯಜ್ಞ ಸಿಗ್ತಾಳೆ. ಆದ್ರೆ ಜೀವಂತವಾಗಿ ಅಲ್ಲ. ಯಜ್ಞನ ಸ್ಥಿತಿ ನೋಡಿದವರ ಎದೆ ಒಡೆದು ಹೋಗುವಂತಿತ್ತು. ಈ ಮಗುವಿನ ಮನೆಯಿಂದ ಬರೀ 300 ಮೀಟರ್ ದೂರದಲ್ಲಿರುವಂಥ ಒಂದು ಮೊಬೈಲ್ ಟವರ್ನ ಪಕ್ಕದಲ್ಲಿ ಇದ್ದಂಥ ಗೋಡೆಯ ಸಮೀಪ ಈ ಮಗುವನ್ನು ಅರೆ ಬೆತ್ತಲಾಗಿ ಮಲಗಿಸಿರ್ತಾರೆ. ಮುಖದ ಗುರುತೆ ಸಿಗದಂತೆ ಮುಖದ ಮೇಲೆ ಕಲ್ಲನ್ನು ಎತ್ತಾಕಿ ಆ ಮಗುವಿನ ಪ್ರಾಣನೇ ತೆಗೆದಿರ್ತಾರೆ. ರಕ್ತಸಿಕ್ತವಾಗಿ ತನ್ನ ಮಗಳನ್ನು ನೋಡಿದ ಆ ತಾಯಿಗೆ ನಂಬಲಾಗದೆ ಆ ತಕ್ಷಣಕ್ಕೆ ತನ್ನ ಎದೆ ಸೀಳಿದಂತಾಗ್ತದೆ. ಪೊಲೀಸವರು ಫಾರೆನ್ಸಿಕ್ ಟೀಮ್ನವರನ್ನು ಕರೆಸಿ ತಕ್ಷಣ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಮಗು ಆಟ ಆಡ್ಲಿಕ್ಕೆ ಅಂತ ಮನೆಯಿಂದ ಹೊರಗಡೆ ಬಂದಿದ್ದು. ಸೊ ಅವಳ ಜೊತೆ ಆಟ ಆಡ್ತಿದ್ದಂಥ ಮಕ್ಕಳನ್ನೆಲ್ಲ ವಿಚಾರಿಸಿದಾಗ ಆ ಮಕ್ಕಳು ಹೇಳ್ತಾರೆ, ಪಕ್ಕದ ಮನೆಯ ವಿಜಯ್ ಅಂಕಲ್ ಯಜ್ಞಗೆ ಚಾಕ್ಲೇಟ್ ಕೊಟ್ಟು ಕರ್ಕೊಂಡು ಹೋದ್ರು ಅಂತ. ಬಟ್ ಆತ ಈ ಮಗು ಕಾಣಿಸ್ತಿಲ್ಲ ಅಂದ ತಕ್ಷಣ ಅವನು ಸಹ ಈ ಮಗುನ ಹುಡುಕ್ಲಿಕ್ಕೆ ಬಂದಿರ್ತಾನೆ. ಪೊಲೀಸ್ ಅವರಿಗೆ ಅನುಮಾನ ಗಟ್ಟಿ ಆಗ್ತಿದ್ದಂತೆ ರಾತ್ರಿ 8:00 ಅವನನ್ನು ಎಳೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ವಿಚಾರಣೆ ಮಾಡಿದಾಗ ತಾನು ಮಾಡಿದಂಥ ದುರುಳ ಕಾರ್ಯದ ಬಗ್ಗೆ ಬಾಯಿ ಬಿಡ್ತಾನೆ. ವಿಜಯ್ ಕೈರ್ನಾರ್, ಇವನಿಗೆ 24 ವರ್ಷದ ಪ್ರಾಯ. ಈತ ಕನ್ಸ್ಟ್ರಕ್ಷನ್ ವರ್ಕರ್ ಆಗಿ ಕೆಲಸ ಮಾಡ್ಕೊಂಡಿದ್ದ. ಈತನ ಮನೆ ಯಜ್ಞಾಳ ಮನೆಯಿಂದ ಕೇವಲ 200 ಮೀಟರ್ ದೂರದಲ್ಲಿರ್ತದೆ. ಊರಿನವರೆಲ್ಲರಿಗೂ ಈತ ಪರಿಚಯ ಇದ್ದಂಥ ವ್ಯಕ್ತಿ. ಆದರೆ ಒಂದು ಸಣ್ಣ ದ್ವೇಷನ ಸಾಧಿಸಲಿಕ್ಕೆ ಈತ ಆ ಮಗುವಿನ ಪ್ರಾಣನೇ ತೆಗೆದುಕೊಂಡು ಬಿಡ್ತಾನೆ. ಯಜ್ಞಾಳ ಅಪ್ಪ ಹಾಗೂ ಈ ವಿಜಯನ ನಡುವೆ ಒಂದು ಸಣ್ಣ ಗಲಾಟೆ ಆಗಿತ್ತಂತೆ. ಇದೇ ಒಂದು ರೀಸನ್ನ ಮುಂದೆ ಇಟ್ಕೊಂಡು ಆ ಮಗುವನ್ನು ಕರ್ಕೊಂಡು ಹೋಗಿ ಆ ಸಣ್ಣ ಮಗುವಿನ ಮೇಲೆ ತನ್ನ ಕಾಮತೀಟೆಗೋಸ್ಕರ ಅತ್ಯಾಚಾರ ಮಾಡ್ತಾನೆ. ಇಷ್ಟೆಲ್ಲ ಮುಗಿದ ಮೇಲೆ ಹೀಗೆ ಬಿಟ್ರೆ ಈ ಮಗು ಮನೇಲಿ ಹೋಗಿ ಹೇಳ್ತದೆ ಅಂತ ಅಲ್ಲೇ ಇದ್ದಂಥ ಒಂದು ದೊಡ್ಡ ಕಲ್ಲನ್ನು ಈ ಮಗುವಿನ ಮುಖದ ಮೇಲೆ ಎತ್ತಿ ಹಾಕ್ತಾನೆ. ಎಷ್ಟು ಕ್ರೂರ ಮನಸ್ಸಿರ್ಬೇಕು ನೋಡಿ ಅವನದು. ಒಂದು ಸಣ್ಣ ಮಗುನ ಹಿಂಸೆ ಕೊಟ್ಟು ಸಾಯಿಸಿಬಿಡ್ತಾನೆ. ಅದಾದ ಮೇಲೆ ಪೊಲೀಸ್ ಆತನ ಮೇಲೆ ಪೋಕ್ಸೋ ಮತ್ತು BNS ಕಾಯ್ದೆ ಅಡಿ ಕೇಸ್ನ ರಿಜಿಸ್ಟರ್ ಮಾಡಿ ಕೋರ್ಟಿಗೆ ಹಾಜರುಪಡಿಸ್ತಾರೆ. ವಿಜಯನೇ ಈ ರೀತಿ ಮಾಡಿದಂತ ಗೊತ್ತಾದ್ಮೇಲೆ ಇಡೀ ಊರೇ ರೊಚ್ಚಿಗೆ ಹೇಳ್ತಾರೆ. ದೊಡ್ಡ ಮಟ್ಟದಲ್ಲಿಯೇ ಪ್ರತಿಭಟನೆಗೆ ಇಳಿತಾರೆ. ಇಡೀ ಮಲೆಗಾಂವ್ನ ಅಂಗಡಿಗಳೆಲ್ಲ ಬಂದ್ ಮಾಡಿ ಎಲ್ಲ ಜಾತಿ ಎಲ್ಲ ಧರ್ಮದವರು ಬೀದಿಗಿಳಿತಾರೆ. ಎಲ್ಲರ ಬಾಯಲ್ಲೂ ಒಂದೇ ಮಾತು, ಜಸ್ಟಿಸ್ ಫಾರ್ ಯಜ್ಞ. ಅವನಿಗೆ ಡೆತ್ ಸೆಂಟೆನ್ಸ್ ಆಗಲೇಬೇಕಂತ ಹಠ ತೊಡ್ತಾರೆ. ನಮಗೆ ನ್ಯಾಯ ಬೇಗ ಸಿಗಬೇಕು, ಅವನನ್ನು ಇವತ್ತೇ ಅರೆಸ್ಟ್ ಮಾಡಿ 3-4 ವರ್ಷ ಜೈಲಲ್ಲಿ ಸಾಕುತ್ತಲ್ಲ. ಇಂಥ ಒಂದು ಹೀನಾಯ ಕೃತ್ಯ ಮಾಡಿದವನಿಗೆ ತಕ್ಷಣ ಗಲ್ಲಿಗೇರಿಸಬೇಕಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತದೆ. ಪ್ರೊಟೆಸ್ಟ್ ನನ್ನ ಪ್ರಕಾರ ವ್ಯಾಲ್ಯೂ ಇಲ್ಲದೆ ಇರುವಂಥ ಪದ.
ಎಷ್ಟೇ ಪ್ರೊಟೆಸ್ಟ್ ಮಾಡಿದ್ರು ತಲೆನೇ ಕೆಡಿಸ್ಕೊಳ್ಳದೆ ಇರುವಂತ ಗೌರ್ಮೆಂಟ್. ನಮ್ಮ ದೇಶದಲ್ಲಿ ವರ್ಷಕ್ಕೆ 30,000ಕ್ಕೂ ಹೆಚ್ಚು ರೇಪ್ ಕೇಸ್ಗಳು ರಿಜಿಸ್ಟರ್ ಆಗ್ತದೆ. 4.5 lakhs ಅಂದ್ರೆ 4.5 ಲಕ್ಷಕ್ಕೂ ಅಧಿಕ ಕ್ರೈಮ್ ಅಗೇನೆಸ್ಟ್ ವುಮೆನ್ ಕೇಸ್ಗಳು ರಿಜಿಸ್ಟರ್ ಆಗ್ತವೆ. ಹಾಗೆ 40,000ಕ್ಕೂ ಹೆಚ್ಚು ಚೈಲ್ಡ್ ರೇಪ್ ಅಥವಾ ಪೋಕ್ಸೋ ಕೇಸ್ಗಳು ರಿಜಿಸ್ಟರ್ ಆಗ್ತವೆ. ಇದರಲ್ಲಿ ಎಷ್ಟು ಕೇಸ್ಗಳು ಸಾಲ್ವ್ ಆಗಿದೆ, ಎಷ್ಟು ಜನ ಆರೋಪಿಗಳನ್ನು ಹಿಡಿದು ಒಳಗೆ ಕೂರಿಸಿದ್ದಾರೆ, ಎಷ್ಟು ಜನರಿಗೆ ನ್ಯಾಯ ಕೊಡಿಸಿದ್ದಾರೆ, ಎಷ್ಟು ಜನ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಕೊಟ್ಟಿದ್ದಾರೆ. ನಿಮ್ಗೆ ಯಾವ್ದಾದ್ರು 1-2 ಕೇಸ್ಗಳು ನೆನಪಾಗ್ತದಾ? ಇಂಥ ಕೇಸ್ಗೆ ಡೆತ್ ಸೆಂಟೆನ್ಸ್ ಕೊಟ್ರು, ಇವರಿಗೆ ಗಲ್ಲು ಶಿಕ್ಷೆ ಆಯ್ತಂತ? ಇಲ್ಲ. ಇದರಿಂದನೇ ಜನರಿಗೆ ಕಾನೂನ್ ಮೇಲೆ ಭಯನೂ ಇಲ್ಲ, ಗೌರವನೂ ಇಲ್ಲ. ವಿಶ್ವಗುರು ಭಾರತ ಈ ಸೆಂಟೆನ್ಸ್ ಕೇಳಿದ್ರೆ ನಗು ಬರುತ್ತೆ. ನಮ್ಮ ಸುತ್ತಮುತ್ತಲೇ ಇಂಥ ಕೇಸ್ಗಳಾಗ್ತಾ ಇರ್ತವೆ. ಕೆಲವೊಂದು ಸಾರ್ತಿ ಅತ್ಯಾಚಾರವಾಗಿ ಆಕೆಯ ಪ್ರಾಣ ಹೋದಾಗ ಮಾತ್ರ ಈ ಕೇಸ್ಗಳು ಹೊರಗಡೆ ಬರ್ತವೆ. ಬರೀ ರೇಪ್ ಕೇಸ್ಗಳಾದಾಗ ತಮ್ಮ ಮರ್ಯಾದೆಗೆ ಅಂಜಿ ಆ ಕೇಸ್ಗಳ ವಿರುದ್ಧ ಫೈಟ್ ಮಾಡೋದನ್ನು ನಿಲ್ಲಿಸ್ಬಿಡ್ತಾರೆ. ಎಷ್ಟೋ ಜನ ಮಕ್ಕಳು ತಮ್ಮ ಮೇಲೆ ಏನೋ ಹಿಂಗಾಯ್ತು ಅಂತ ಬಂದು ಹೇಳ್ಕೊಂಡ್ರೆ ಕೆಲವು ಪೇರೆಂಟ್ಸ್ಗಳೇ ಅದನ್ನು ಹೊಟ್ಟೆಲಿ ಇಟ್ಕೊಂಡು ಮರ್ಯಾದೆ ಅಂತ ಸುಮ್ಮನೆ ಆಗಿಬಿಡ್ತಾರೆ. ಇನ್ನೂ ಕೆಲವರು ಹುಡುಗಿಯರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ, ಬಟ್ಟೆಯನ್ನು ನೀಟಾಗಿ ಹಾಕಿಲ್ಲ, ರಾತ್ರಿ ಹೊತ್ತು ಸುತ್ತಾಡ್ತೀರಾ ಅಂತೆಲ್ಲ. ಆದರೆ ಈ ಪುಟ್ಟ ಮಗು ಏನು ಮಾಡಿತ್ತು? ಸಣ್ಣ ಸಣ್ಣ ಬಟ್ಟೆ ಹಾಕಿತಾ ಅಥವಾ ರಾತ್ರಿ ಸುತ್ತಾಡ್ಲಿಕ್ಕೆ ಹೋಗಿತಾ? ಒಂದು ಪ್ರಾಣ ಮಾನ ತೆಗೆದವರಿಗೆ ಬದುಕ್ಲಿಕ್ಕೆ ಕೊಡಬಾರ್ದು, ಕಾನೂನು ರೀತಿಯೇ ಶಿಕ್ಷೆ ಕೊಡಬೇಕು. ಇದ್ರ ಬಗ್ಗೆ ಇಡೀ ನೇಷನ್ ವೈಡ್ ಮಾಸಿವ್ ಪ್ರೊಟೆಸ್ಟ್ ಆಗಬೇಕು. ಇಷ್ಟು ಟೈಮ್ ಹೋಯ್ತು, ಬಟ್ ಇನ್ನಾದರೂ ನಾವು ಎಚ್ಚೆತ್ಕೊಳ್ಳೇಬೇಕು. ಬಿ ಸೇಫ್, ಬಿ ಗುಡ್. ಥ್ಯಾಂಕ್ ಯು ಗೈಸ್.